ನಮಸ್ಕಾರ ಕಂಪ್ಲೀಟ್ ನ್ಯೂಸ್ಗೆ ಸ್ವಾಗತ. ನಾನು ನವಿತಾ ಜೈನ್. ಪಿಎಸ್ಐ ನೇಮಕಾತಿ ಪರೀಕ್ಷೆಗೆ ಸರ್ಕಾರ ಅಧಿಕೃತ ಆದೇಶವನ್ನ ಹೊರಡಿಸಿದೆ. ಮತ್ತೊಂದು ಕಡೆ ಅಭ್ಯರ್ಥಿಗಳ ವಿಚಾರಣೆಯಲ್ಲಿ ಅಕ್ರಮ ದೃಢಪಟ್ಟಿದೆ. ಮರು ಪರೀಕ್ಷೆಗೆ ಸರ್ಕಾರ ಅಧಿಕೃತವಾದ ಆದೇಶವನ್ನ ಈಗ ಹೊರಡಿಸಿದೆ. ಪಿಎಸ್ಐ ನೇಮಕಾತಿ ಪರೀಕ್ಷೆಗೆ ಸರ್ಕಾರ ನಿನ್ನೆ ಅಷ್ಟೇ ಹೇಳಿದ್ರು ಗೃಹ ಸಚಿವರು ಮರು ಪರೀಕ್ಷೆಯನ್ನ ಮಾಡಬೇಕು ಅಂತ ಹೇಳಿ. ಈಗ ಸರ್ಕಾರ ಅಧಿಕೃತ ಆದೇಶ ಹೊರಡಿಸಿದೆ. ಮತ್ತೊಂದು ಕಡೆ ಈಗಾಗಲೇ ಇದರಲ್ಲಿ ಅಕ್ರಮ ಆಗಿರೋದು ದೃಢಪಟ್ಟಿದೆ. ಎಫ್ಎಸ್ಎಲ್ ವರದಿಯಲ್ಲಿ ಓಎಂಆರ್ ಶೀಟ್ ತಿರುಚಿರೋದು ದೃಢಪಟ್ಟಿದೆ. ಬಂಧಿತ 4 ಅಭ್ಯರ್ಥಿಗಳು ಓಎಂಆರ್ ತಿರುಚಿರೋದು ದೃಢಪಟ್ಟಿದ್ದು ಶಾಲಾ ಆಡಳಿತದ ಸದಸ್ಯರು, ಸಿಬ್ಬಂದಿಯಿಂದ ಇವೆಲ್ಲವೂ ಕೂಡ ಆಗಿರೋದು. ಇತರೆ 3 ಮಂದಿ ಡಿಜಿಟಲ್ ವಿಧಾನದ ಮೂಲಕ ದುಷ್ಕೃತ್ಯವನ್ನ ನಡೆಸಿದ್ದಾರೆ. ಜ್ಞಾನ ಜ್ಯೋತಿ ಕೇಂದ್ರದಿಂದ 11 ಅಭ್ಯರ್ಥಿಗಳು ಉತ್ತೀರ್ಣರಾಗಿದ್ದು ಆ ಉತ್ತೀರ್ಣರಾದ 11ರಲ್ಲಿ 8 ಮಂದಿ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಪಿಎಸ್ಐ ನೇಮಕಾತಿ ಅಕ್ರಮಕ್ಕೆ ಈಗ ಮತ್ತೊಂದು ಸಾಕ್ಷ್ಯ ಸಿಕ್ಕಿದೆ. ಎಫ್ಎಸ್ಎಲ್ ವರದಿಯಲ್ಲೂ ಕೂಡ ದೃಢಪಟ್ಟಿದೆ. ಓಎಂಆರ್ ಶೀಟ್ ಅನ್ನ ತಿರುಚಿರೋದು ಗೊತ್ತಾಗಿದೆ. ಈ ಮೂಲಕ ಅಕ್ರಮ ದೃಢಪಟ್ಟಿರೋದು. ಪಿಎಸ್ಐ ನೇಮಕಾತಿ ಅಕ್ರಮಕ್ಕೆ ಈಗ ಮತ್ತೊಂದು ಸಾಕ್ಷ್ಯ ಸಿಕ್ಕಂತಾಗಿದೆ. ಇನ್ನೊಂದು ಕಡೆ ಸರ್ಕಾರ ಮರು ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಆಲ್ರೆಡಿ ಈಗ ಆದೇಶವನ್ನ ಹೊರಡಿಸಿದೆ. ಮೊಟ್ಟ ಮೊದಲನೇದಾಗಿ ನೇಮಕಾತಿ ಆದೇಶ ಕೊಡಬೇಕಂತ ನಾನು ಎಲ್ಲರ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಪಿಎಸ್ಐ ನೇಮಕಾತಿ ಪರೀಕ್ಷೆಗೆ ಸರ್ಕಾರ ಅಧಿಕೃತ ಆದೇಶ ಹೊರಡಿಸಿದೆ. ಮತ್ತೊಂದು ಕಡೆ ಎಫ್ಎಸ್ಎಲ್ ವರದಿಯಲ್ಲಿ ಓಎಂಆರ್ ಶೀಟ್ ಅನ್ನ ತಿರುಚಿರೋದು ಕೂಡ ದೃಢಪಟ್ಟಿದೆ. ಈ ಮೂಲಕ ಈಗ ಅಕ್ರಮ ನಡೆದಿರೋದು ಸಾಬೀತಾಗಿದೆ, ಸಾಕ್ಷ್ಯ ಸಿಕ್ಕಂತಾಗಿದೆ. ಪ್ರಮುಖವಾಗಿ ಜ್ಞಾನಜ್ಯೋತಿ ಕೇಂದ್ರದಲ್ಲಿದ್ದಂತಹ 11 ಮಂದಿಯಲ್ಲಿ 8 ಮಂದಿ ಈ ಅಕ್ರಮದಲ್ಲಿ ಪಾಲ್ಗೊಂಡಿರೋದು ದೃಢಪಟ್ಟಿದೆ. ಪಿಎಸ್ಐ ನೇಮಕಾತಿಯಲ್ಲಿ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಲ್ಲಿ ಮತ್ತೆ 12 ಮಂದಿ ಅಭ್ಯರ್ಥಿಗಳನ್ನ ಬಂಧಿಸಿದ್ದಾರೆ. ಹೈಗ್ರೌಂಡ್ಸ್ ಪೊಲೀಸರಿಂದ 12 ಮಂದಿಯನ್ನ ಬಂಧಿಸಲಾಗಿದೆ. ಪಿಎಸ್ಐ ನೇಮಕಾತಿಯಲ್ಲಿ ಅಕ್ರಮ ನಡೆದಿದೆ ಅನ್ನುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ 12 ಮಂದಿ ಅಭ್ಯರ್ಥಿಗಳನ್ನ ಬೆಂಗಳೂರಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಹೈಗ್ರೌಂಡ್ಸ್ ಪೊಲೀಸರು 12 ಮಂದಿಯನ್ನ ಬಂಧಿಸಿದ್ದಾರೆ. ಹೈಗ್ರೌಂಡ್ಸ್ ಠಾಣೆಯಲ್ಲಿ ದೂರು ಕೊಟ್ಟಿತ್ತು ಸಿಐಡಿ ಪೊಲೀಸರ ದೂರಿನ ಅನ್ವಯ 12 ಜನ ಅಭ್ಯರ್ಥಿಗಳನ್ನ ಈಗ ಹೈಗ್ರೌಂಡ್ಸ್ ಪೊಲೀಸರು ಬಂಧಿಸಿದ್ದಾರೆ. ಸಿಐಡಿ ಪೊಲೀಸರು ಕೊಟ್ಟ ದೂರಿನ ಅನ್ವಯ ಇವರ ಅರೆಸ್ಟ್ ಆಗಿದೆ. ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಅಭ್ಯರ್ಥಿಗಳಲ್ಲೂ ಕೂಡ ಈಗ ನಡುಕ ಶುರು ಆಗಿದೆ. ಯಾಕಂದ್ರೆ ಯಾರ್ಯಾರು ಪ್ರಾಮಾಣಿಕರಿದ್ದಾರೋ ಅವರೆಲ್ಲರೂ ಕೂಡ ವಿಚಾರಣೆಗೆ ಹಾಜರಾಗ್ತಾ ಇದ್ದಾರೆ. ಆದ್ರೆ ಕೆಲವು ಕಡೆಗಳಲ್ಲಿ ವಿಚಾರಣೆಗೆ ಹಾಜರಾಗ್ತಾ ಇಲ್ಲ. ಸಿಐಡಿ ಅಧಿಕಾರಿಗಳು ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಒಂದಷ್ಟು ನೆಪಗಳನ್ನ ಕೂಡ ಹೇಳ್ತಾ ಇದ್ದಾರೆ. ಈಗ ಸಿಐಡಿ ಅಧಿಕಾರಿಗಳು ನೀಡಿದಂತಹ ಮಾಹಿತಿಯ ಮೇರೆಗೆ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ 12 ಮಂದಿಯನ್ನ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಭ್ಯರ್ಥಿಗಳನ್ನ ಬಂಧಿಸಲಾಗಿದೆ. ಅಕ್ರಮ ಮಾಡಿರೋದು ಸಾಬೀತಾಗ್ತಾ ಇದೆ. ಒಂದ್ ಕಡೆ ಅಕ್ರಮ ದೃಢಪಡ್ತಾ ಇದೆ, ಮತ್ತೊಂದು ಕಡೆ ಸರ್ಕಾರ ಆಲ್ರೆಡಿ ಈಗಾಗಲೇ ಆದೇಶವನ್ನ ಹೊರಡಿಸಿರೋದು ಮರು ಪರೀಕ್ಷೆಯನ್ನ ಮಾಡಬೇಕು ಅನ್ನುವಂತಹ ಅಧಿಕೃತ ಆದೇಶ ನೀಡಿದೆ. ಆದ್ರೆ ಸರ್ಕಾರದ ಈ ಆದೇಶದ ವಿರುದ್ಧ ಹೋರಾಡೋದಕ್ಕೂ ಕೂಡ ಕಾಂಗ್ರೆಸ್ ಅಂತ ಇಲ್ಲಿ ಒಗ್ಗಟ್ಟಿರೋ ಹಾಗೆ ಕಾಣಿಸ್ತಾ ಇಲ್ಲ. ಡಿಕೆಶಿ ಒಂದು ಹೇಳ್ತಾರೆ, ಸಿದ್ದರಾಮಯ್ಯ ಅವರು ಮತ್ತೊಂದು ಹೇಳ್ತಾರೆ. ಅಭ್ಯರ್ಥಿಗಳಂತೂ ಪ್ರತಿಭಟನೆ ಮಾಡಿ ನ್ಯಾಯಕ್ಕಾಗಿ ಕಣ್ಣೀರಿಡ್ತಿದ್ದಾರೆ. ಪಿಎಸ್ಐ ನೇಮಕಾತಿಯಲ್ಲಿ ಅಕ್ರಮ ನಡೆದಿರೋದು ಆಡಳಿತ ಪಕ್ಷ ಹಾಗೂ ವಿಪಕ್ಷಗಳ ನಡುವೆ ಭಾರೀ ಕಿತ್ತಾಟಕ್ಕೆ ಕಾರಣವಾಗಿದೆ. ಒಂದ್ ಕಡೆ ಅಕ್ರಮದ ರೂವಾರಿಗಳು ಬಿಜೆಪಿಯವರು ಅಂತ ವಿಪಕ್ಷಗಳು ಕಿಡಿಕಾಡ್ತಿದ್ರೆ, ಇನ್ನೊಂದೆಡೆ ಕಾಂಗ್ರೆಸ್ ನಾಯಕರ ವಿರುದ್ಧವೇ ಬಿಜೆಪಿ ಟೀಮ್ ಬೊಟ್ಟು ಮಾಡ್ತಿದೆ. ಈ ಎಲ್ಲ ಹಗರಣದಿಂದ ತಲೆಬಿಸಿ ಮಾಡಿಕೊಂಡ ಸರ್ಕಾರ ನೇಮಕಾತಿಯನ್ನೇ ರದ್ದುಗೊಳಿಸಿದೆ. ಇದರಿಂದ ಪಿಎಸ್ಐ ಹುದ್ದೆಗೆ ಆಯ್ಕೆಯಾಗಿದ್ದ 545 ಅಭ್ಯರ್ಥಿಗಳಿಗೆ ಜೀವವೇ ಹೋದಂತಾಗಿದೆ. ಸರ್ಕಾರದ ನಿರ್ಧಾರ ಖಂಡಿಸಿ ನಿನ್ನೆಯಿಂದಲೂ ಪ್ರತಿಭಟನೆ ನಡೆಸುತ್ತಿದ್ದಾರೆ. ನೇಮಕಾತಿಯಾದ ಅಭ್ಯರ್ಥಿಗಳು ಫ್ರೀಡಂ ಪಾರ್ಕ್ನಲ್ಲಿ ಇವತ್ತು ಉಪವಾಸ ಸತ್ಯಾಗ್ರಹ ನಡೆಸಿದರು. ಸಿಐಡಿ ಪ್ರಾಥಮಿಕ ವರದಿ ನೀಡದೆಯೇ ಪರೀಕ್ಷೆ ಮಾಡ್ತಿರೋದು ಅನ್ಯಾಯ. ದಿವ್ಯಾ ಹಾಗರಿಗೆ ಬಂಧನ ಆಗ್ತಿದ್ದಂತೆ ಮರು ಪರೀಕ್ಷೆ ನಡೆಸಲಾಗ್ತಿದೆ. ಇದರಲ್ಲಿ ದೊಡ್ಡವರ ಷಡ್ಯಂತ್ರ ಇದೆ ಅಂತ ಅಭ್ಯರ್ಥಿಗಳು ಆರೋಪಿಸಿದರು. ಸಿಐಡಿ ರಿಪೋರ್ಟ್ ಕೊಡಕ್ ಮುಂಚೆನೆ ಹೇಗೆ ಈ ತರ ನಿರ್ಧಾರ ತಗೋತಾರೆ? ಇದು ಖಂಡಿತವಾಗಿಯೂ ಇದು ಒಂದು ಅನುಮಾನಕ್ಕೆ ಎಡೆಮಾಡಿಕೊಡುತ್ತೆ. ಯಾರೋ ಒಂದು ದೊಡ್ಡ ಕೈ ಇರ್ಬೋದು ಇದ್ರ ಹಿಂದೆ. ಇದು ಜಸ್ಟ್ ಮುಖವಾಡ ಅವ್ರದಷ್ಟೇ. ಸೊ ಹಿಂದೆ ಒಂದು ದೊಡ್ಡ ಪೊಲಿಟಿಷಿಯನ್ ಯಾರೋ
ಇರ್ತಾರೆ ಒಟ್ನಲ್ಲಿ ದೊಡ್ಡ ಕೈವಾಡ ಇದೆ ಅಂತ ನಮಗೆ ಅನುಮಾನ ಬಂದೇ ಬರುತ್ತೆ. ಅವರಿಗೆ ನಮಗೆ ಆರ್ಡರ್ ಕಾಪಿ ಕೊಡಬೇಕು. ಒಂದು ಇಲ್ಲ ಅಂತಂದ್ರೆ ನಮ್ಮನ್ನ ಸರಿಯಾಗಿ ಅಪ್ರಾಮಾಣಿಕರಂತಾನೆ ಘೋಷಣೆ ಮಾಡಿ, ಇಷ್ಟು ಜನ ಅಪ್ರಾಮಾಣಿಕರಿದ್ದಾರೆ ಅಂತಾನೆ ಘೋಷಣೆ ಮಾಡಿ ನಮ್ಮನ್ನೆಲ್ಲರೂ ಜೈಲಿಗೆ ಕಳಿಸಬೇಕು. ಇಲ್ಲ ಅಂದ್ರೆ ನಮ್ಗೆ ಯಾವ ತರ ಆಗ್ತಿದೆ ಅಂತಂದ್ರೆ ಮಾನಸಿಕವಾಗಿ ಎಲ್ಲರೂ ನಮ್ಮನ್ನ ಅದೇ ತರ ನೋಡೋಂತ ಆಗಿದೆ. ಈಗ ಎಲ್ಲರೂ ಇವರು ಅಪ್ರಾಮಾಣಿಕರೇ, ಈ ಒಂದು ಲಿಸ್ಟ್ ಅಲ್ಲಿ ಇರೋರು ಎಲ್ಲರೂ ಅವರೇ ಇದ್ದಾರೆ, ಅಕ್ರಮವಾಗಿ ಮಾಡಿ ಬಂದಿರೋರೇ ಇದ್ದಾರೆ ಅಂತ ಆಗ್ತಿದೆ ಇಲ್ಲಿ. ಒಂದ್ ಕಡೆ ಪಿಎಸ್ಐ ಅಭ್ಯರ್ಥಿಗಳು ಪ್ರತಿಭಟನೆ ನಡೆಸುತ್ತಿದ್ರೆ, ಇನ್ನೊಂದ್ ಕಡೆ ಗೃಹ ಸಚಿವ ಆರಗ ಜ್ಞಾನೇಂದ್ರ ಮರುಪರೀಕ್ಷೆ ಅನಿವಾರ್ಯ ಅಂತಿದ್ದಾರೆ. ಎಕ್ಸಾಮಿನೇಷನ್ ನಲ್ಲಿ ನಡೆದಂತ ಅವ್ಯವಹಾರದ ಬಗ್ಗೆ ಈಗಾಗಲೇ ಹೊರಗೆ ಬರ್ತಾ ಇದೆ. ಸಾಕಷ್ಟು ಜನರನ್ನ ಅರೆಸ್ಟ್ ಮಾಡ್ತಾ ಇದ್ವಿ. ಬೇರೆ ಬೇರೆ ರೀತಿಯಿಂದ ಹೊಸ ಟೆಕ್ನಾಲಜಿಯನ್ನು ಬಳಸಿ ಅದರಲ್ಲಿ ಫ್ರಾಡ್ ಮಾಡಿದ್ದಾರೆ. ಹಾಗಾಗಿ ಸರ್ಕಾರಕ್ಕೆ ಅನಿವಾರ್ಯ ಎಕ್ಸಾಮಿನೇಷನ್ ಮಾಡೋದು. ನೋಟಿಫಿಕೇಷನ್ನ ರದ್ದು ಮಾಡಲಿಲ್ಲ, ನಾವು ಎಕ್ಸಾಮಿನೇಷನ್ ರದ್ದು ಮಾಡಿದ್ದೀವಿ. ಹಾಗಾಗಿ ಯಾರು ಈಗಾಗಲೇ ಎಕ್ಸಾಮಿನೇಷನ್ನಲ್ಲಿ ಭಾಗವಹಿಸಿದ್ದಾರೆ, ಬರೆದಿದ್ದಾರೆ, ಅವರಿಗೆ ಮಾತ್ರ ಅವಕಾಶ ಇರ್ತದೆ. ಯಾರು ಇದರಲ್ಲಿ ತಪ್ಪಿತಸ್ಥರಾಗಿದ್ದಾರೆ ಅವ್ರನ್ನ ಹೊರತುಪಡಿಸಿ ಮತ್ತೆಲ್ಲರಿಗೂ ಕೂಡ ಅವಕಾಶ ಕೊಡ್ತೇವೆ. ಸದ್ಯದಲ್ಲೇ ಆ ಎಕ್ಸಾಮಿನೇಷನ್ನ ಡೇಟ್ ಅನೌನ್ಸ್ ಮಾಡ್ತೇವೆ. ಇದರ ನಡುವೆ ಪಿಎಸ್ಐ ನೇಮಕಾತಿ ಅಕ್ರಮದ ಪ್ರಮುಖ ಆರೋಪಿ ದಿವ್ಯಾ ಹಾಗರಗಿಗೆ ಸಿಐಡಿ ಅಧಿಕಾರಿಗಳು ಸಖತ್ ಡ್ರಿಲ್ ಮಾಡ್ತಿದ್ದಾರೆ. ಪುಣೆಯಲ್ಲಿ ದಿವ್ಯಾ ಹಾಗರಗಿ ಅರೆಸ್ಟ್ ಆಗಿದ್ರು. ಆಕೆ ಸಿಕ್ಕಿಬಿದ್ದಿದ್ದು ಹೇಗೆ ಅನ್ನೋದೇ ಇಂಟ್ರೆಸ್ಟಿಂಗ್ ಆಗಿದೆ. ಕಾರು ಚಾಲಕ ಸದ್ದಾಂ ಜೊತೆ ಅರ್ಚನಾ ಹಾಗೂ ಸುನೀತಾ ಅವರೊಂದಿಗೆ ದಿವ್ಯಾ ಎಸ್ಕೇಪ್ ಆಗಿದ್ರು. ಮಹಾರಾಷ್ಟ್ರದ ಸೊಲ್ಲಾಪುರದಲ್ಲಿ ಟೆಲಿಕಾಂ ಬಿಸಿನೆಸ್ ಮಾಡ್ತಿದ್ದ ಸುರೇಶ್ ಕಾಟೆಗಾಂವ್ ಅವರನ್ನ ದಿವ್ಯಾ ಭೇಟಿಯಾಗಿದ್ರು. ಸುರೇಶ್ ಕಾಟೆಗಾಂವ್ಗೆ ಮಾಡಿದ್ದ ಫೋನ್ ಕಾಲ್ನಿಂದಲೇ ದಿವ್ಯಾ ಇದೀಗ ತಗಲಾಕೊಂಡಿದ್ದಾರೆ. ಸುರೇಶ್ ವಿಚಾರಣೆ ನಡೆಸಿದ ಸಿಐಡಿಗೆ ದಿವ್ಯಾ ಸುಳಿವು ಸಿಕ್ಕಿ ಆಕೆಯನ್ನ ಬಂಧಿಸಿ ವಿಚಾರಣೆ ಮಾಡ್ತಿದ್ದಾರೆ. ಒಂದ್ ಕಡೆ ಪಿಎಸ್ಐ ಅಭ್ಯರ್ಥಿಗಳ ಪ್ರತಿಭಟನೆ, ಇನ್ನೊಂದ್ ಕಡೆ ಅಕ್ರಮದ ಕಿಂಗ್ ಪಿನ್ಗಳಿಗೆ ಡ್ರಿಲ್ ನಡೀತಾ ಇದೆ. ಆದ್ರೆ ಇದರ ನಡುವೆ ಮೂರೂ ರಾಜಕೀಯ ಪಕ್ಷಗಳ ನಡುವೆ ಮಾತ್ರ ರಾಜಕೀಯ ಜೋರಾಗಿ ನಡೀತಿದೆ. ಸರ್ಕಾರದ ನಿರ್ಧಾರಕ್ಕೆ ಕೈನಲ್ಲೇ ದ್ವಂದ್ವ. ಸಿದ್ದರಾಮಯ್ಯ ಡಿಕೆಶಿ ತದ್ವಿರುದ್ಧ ಹೇಳಿಕೆ. ಸರ್ಕಾರ ಈಗಿನ ಪಿಎಸ್ಐ ನೇಮಕಾತಿಯನ್ನೇ ರದ್ದುಗೊಳಿಸಿ ಮರುಪರೀಕ್ಷೆಗೆ ಮುಂದಾಗಿದ್ರೆ, ಕಾಂಗ್ರೆಸ್ ನಾಯಕರು ಮಾತ್ರ ಈ ವಿಚಾರದಲ್ಲಿ ದ್ವಂದ್ವ ನಿಲುವು ತೋರಿಸುತ್ತಿದ್ದಾರೆ. ಪರೀಕ್ಷೆ ರದ್ದು ಮಾಡಿರೋದು ಸರಿಯಾಗಿದೆ ಅಂತ ಸಿದ್ದರಾಮಯ್ಯ ಹೇಳಿದ್ರೆ, ಸರ್ಕಾರದ ನಿರ್ಧಾರ ಸರಿ ಇಲ್ಲ ಅಂತ ಡಿಕೆಶಿ ಹೇಳಿಕೆ ನೀಡಿದ್ದಾರೆ. ಈ ಇಬ್ಬರು ನಾಯಕರ ಹೇಳಿಕೆ ಕಾಂಗ್ರೆಸ್ನಲ್ಲೇ ದ್ವಂದ್ವ ನಿಲುವು ಇರೋದನ್ನ ಪ್ರತಿಬಿಂಬಿಸುತ್ತಿದೆ. ಕೆಪಿಎಸ್ಸಿಯಲ್ಲೂ ನಡೆದಿದೆಯಂತೆ ಅಕ್ರಮ. ಇದು ಪಿಎಸ್ಐ ಅಕ್ರಮ ಅಷ್ಟೇ ಅಲ್ಲ, ಕೆಪಿಎಸ್ಸಿಯಲ್ಲೂ ಅಕ್ರಮ ನಡೆದಿದೆ ಅಂತ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಕೆಪಿಎಸ್ಸಿ ಸದಸ್ಯರಾಗಲು ಅಧ್ಯಕ್ಷರಾಗೋಕೆ 5 ರಿಂದ 10 ಕೋಟಿ ಕೊಡಬೇಕು ಅಂತ ಹೇಳಿದ್ದಾರೆ. ಅಲ್ಲದೆ ದಿವ್ಯಾರಂತಹ ಲೀಡರ್ಗಳ ವಿರುದ್ಧವೂ ಕಿಡಿಕಾರಿದ್ದಾರೆ. ಒಂದ್ ಕಡೆ ಯತ್ನಾಳ್ ಬಾಂಬ್ ಮೇಲೆ ಬಾಂಬ್ ಸಿಡಿಸಿದ್ರೆ, ಅವರ ಪರಮಾಪ್ತ ಸೀದಾ ಪ್ರಧಾನಿ ಮೋದಿಗೆನೆ ಪಿಎಸ್ಐ ಅಕ್ರಮದ ಬಗ್ಗೆ ದೂರು ನೀಡಿದ್ದಾರೆ. ಯತ್ನಾಳ್ ಆಪ್ತ ರಾಘವ್ ಅಣ್ಣಿಗೇರಿ ಅವರು ರಾಜ್ಯ ಸರ್ಕಾರ ಭ್ರಷ್ಟ ಸರ್ಕಾರವಾಗಿದೆ, ಈ ಬಗ್ಗೆ ಸಿಬಿಐ ತನಿಖೆ ನಡೆಸಬೇಕು ಅಂತ ಆನ್ಲೈನ್ ಮೂಲಕ ಪ್ರಧಾನಿ ಮೋದಿಗೆ ದೂರು ನೀಡಿದ್ದಾರೆ. ಸದ್ಯ ಪಿಎಸ್ಐ ಅಕ್ರಮ ಕೇಸ್ ದಿನದಿಂದ ದಿನಕ್ಕೆ ಟ್ವಿಸ್ಟ್ ಪಡೆದಿದೆ. ಸಿಐಡಿ ಅಧಿಕಾರಿಗಳು ಕಿಂಗ್ ಪಿನ್ಗಳಿಗೆ ಸಖತ್ ಡ್ರಿಲ್ ಮಾಡ್ತಿದ್ದಾರೆ. ಈ ಅಕ್ರಮದಲ್ಲಿ ಅಮಾಯಕ ಅಭ್ಯರ್ಥಿಗಳು ಅನ್ಯಾಯಕ್ಕೆ ಒಳಗಾಗ್ತಿದ್ದು, ಸರ್ಕಾರ ಅವರಿಗೆ ಸರಿಯಾದ ನ್ಯಾಯವನ್ನ ಕೊಡಿಸಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.